ಬೆಳಗಾವಿ ಜಿಲ್ಲೆಯಾದ್ಯಂತ 31ನೇ ತಾರೀಕು ಏನು ವರ್ಷ ಆಚರಣೆ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ನಾವು ಎಲೆಕ್ಷನ್ ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ, ಸುಮಾರು 40 45 ಜನ, 45 ಚೆಕ್ ಪೋಸ್ಟ್. ಆ ತರ ಪ್ರತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಎಲ್ಲ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ. ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ 4 ರಿಂದ 5 ಜನ ಸಿಬ್ಬಂದಿ ಇರ್ತಾರೆ. ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ, ಬಾಡಿ ಓರ್ನ್ ಕ್ಯಾಮ್ರಾ ಇರುತ್ತೆ, ಮತ್ತೆ ಬ್ಯಾಟನ್ಸ್ ಇರುತ್ತೆ, ಮತ್ತೆ ಜಿಗ್ಜಾಗ್ ಬ್ಯಾರಿಕೇಡ್ ಅನ್ನು ಹಾಕೊಂಡಿರ್ತೀವಿ. ಸೊ ಯಾರು ಕೂಡ ಇದರಲ್ಲಿ 3 ಜನ 4 ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗ್ಲಿ, ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರ್ತ ಅವ್ರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ. ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಜಿಲ್ಲೆ ಅಂತ ಒಂದೇ ದಿನಕ್ಕೆ 80 ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಅನ್ನ ನಿನ್ನೆ ನಾವು ದಾಖಲು ಮಾಡ್ಕೊಂಡಿದ್ವಿ. ಅದು ಕೂಡ 1ನೇ ತಾರೀಕುವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆಲ್ಲ ಕೂಡ ಕಠಿಣ ಕ್ರಮನ ತಗೊಂತೀವಿ. ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ರೆಸಾರ್ಟ್ದವರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನು ತಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಕಡ್ಡಾಯವಾಗಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದಾಗಬೇಕು. ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಬರ್ತಾರ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಬೇಕು. ಯಾರು ಬರ್ತಾರ, ಒಳಗಡೆ ಯಾರು ಇರ್ತಾರ, ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ CCTV ಹಾಕೊಂಡಿರ್ಬೇಕು. ಆದಿ ಉತ್ಸವದಲ್ಲಿ ತಾವು ನೋಡಿರ್ಬಹುದು, ನಮ್ಮ ಬೇರೆ ಬೇರೆ ರಾಜ್ಯದಿಂದ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕಾಶ್ಮೀರ ಆಗಿರ್ಬೋದು, UP ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಖಾದಿ ಉತ್ಸವಕ್ಕೆ ನಮ್ಮ ಮಳಿಗೆಗಳು ಕೂಡ ಬಂದಿದೆ. ನಮಗೆಲ್ಲ ಒಂದು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿದಲ್ಲಿ 4 ದಿವಸದಲ್ಲಿ 1,04,00,000 ಮಾರಾಟ ಇಲ್ಲಿ ಆಗಿದೆ. ಲಾಸ್ಟ್ ಇಯರು 10 ದಿವಸದಲ್ಲಿ 1,30,00,000 ಆಗಿದ್ದಲ್ಲಿ ಈ ಟೈಮು ನಾವು 5ನೇ ದಿವಸದಲ್ಲಿ ಇದ್ದೀವಿ. 1,03,00,000 ನಾವು ಈ ಟೈಮು ಒಳ್ಳೆಯ ಪ್ರಾಡಕ್ಟ್ಸು ನೀವೇ ನೋಡಿರಬಹುದು. ಭಾಳಷ್ಟು ಕಡೆ ಇದ್ರ ಬಗ್ಗೆ ಚರ್ಚೆಗೆ ಬಂದಿದೆ, ಒಳ್ಳೆಯ ಪ್ರಾಡಕ್ಟ್ಸ್ ಕೂಡ ಬಂದಿದೆ. ಸೊ ಅದರ ರೀತಿಯಲ್ಲಿ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಹಾಗೂ ಎಲ್ಲ ಕಿರಿಮ ಉದ್ಯಮಗಳಿಗೆ ಒಂದು ಪ್ರೋತ್ಸಾಹ ನೀಡುವಲ್ಲಿ ಬೆಳಗಾವಿ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕೂಡ ಅವ್ರದ್ದು ಮಾರಾಟಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕೆಂಬುದು ಒಂದು ಕಳಕಳಿಯಿಂದ ವಿನಂತಿ. ಎರಡನೇ ವಿಷಯ, ಕಲ್ಚರಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂಗೆ 10 ದಿವಸದ ಕಲ್ಚರಲ್ ಪ್ರೋಗ್ರಾಮ್ ಇತ್ತು. ಆದರೆ ದುಃಖದಿಂದ ಮಾಜಿ ಪ್ರಧಾನಮಂತ್ರಿಯವರ ಒಂದು ನಮಗೆ ಅಗಲಿದ ಕಾರಣ 7 ದಿವಸ ಮೌನಾಚರಣೆ ಇದ್ದ ಕಾರಣ ನಾವು January 1st ಎಲ್ಲವೂ ಕೂಡ ಪೋಸ್ಟ್ಪೋನ್ ಮಾಡಿದ್ದೀವಿ. January 2nd ಹಾಗೂ 3rd ಎಂದಿನಂತೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನಾವು ಮಾಡ್ತಾಯಿದ್ವಿ. ಮೂರನೇದು ಇಲ್ಲಿ